ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ಟೆಲಿಗ್ರಾಮ್ ಚಾನಲಲ್ಲಿ ನಾನು ನಿಮಗೆ ಒಂದು ಪೋಲ್ ಕೊಟ್ಟಿದ್ದೆ. ಸೊ ಆ ಪೋಲಲ್ಲಿ ಆಲ್ಮೋಸ್ಟ್ ನಿಮಗೆ 100% ನನಗೆ ಲೆವೆಲ್ಲು ಟ್ರೆಂಡಲ್ಲಿ ಹೇಗೆ ವರ್ಕ್ ಆಗುತ್ತೆ, ಅಥವಾ ನಾವು ಟ್ರೆಂಡ್ ಲೈನ್ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡಬೇಕು, ಅಥವಾ ಬ್ಲೈಂಡ್ ಟ್ರೇಡ್ ಹೇಗೆ ಮಾಡಬಾರ್ದು, ಅವೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅವೆಲ್ಲ ವಿಷಯಗಳು ನಿಮಗೆ ಕವರ್ ಆಗುತ್ತೆ. ಸೊ ನೋಡಿ, ಲೆವೆಲ್ಸ್ ಹೇಗೆ ಕಂಡುಹಿಡಿಯೋದು ಹೇಗೆ ಅಂತ ಹೇಳೋದಕ್ಕಿಂತ ಲೆವೆಲ್ಸ್ ಕೊಟ್ಟಾಗ ನಾವು ಹಾಕೊಂಡು ಹೇಗೆ ಟ್ರೇಡ್ ಮಾಡೋದು ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, 145 ಸ್ಟ್ರಾಟಜಿ ಒಂದು ಸೈಡ್ ಆದರೆ 325 ಸ್ಟ್ರಾಟಜಿ ಅನದರ್ ಸೈಡ್. 325 ನಾವು ಫ್ರೈಡೇ ತೊಗೊಳ್ತೀವಿ. ಸೊ ಫ್ರೈಡೇ ತೊಗೊಂಡಾಗ ನಾವು ಮಂಡೇ ಕಾಯ್ತೀವಿ, ಅಥವಾ ಟ್ಯೂಸ್ಡೇ ಕಾಯ್ತೀವಿ, ಅಥವಾ ವೆಡ್ನೆಸ್ಡೇ ತನಕ ಕಾದು ನಮಗೆ ಏನು ಪ್ರಾಫಿಟ್ ಇರುತ್ತೆ ಆ ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ತೀವಿ. ದಟ್ ಈಸ್ ಎ ಡಿಫ್ರೆಂಟ್ ಪಾರ್ಟ್. 145 ಆದಾಗ ಸುಮ್ಮನೆ 190 ಕ್ರಾಸ್ ಆಗ್ತಾ ಇದೆ ಅಂದ್ಬಿಟ್ಟು ಬ್ಲೈಂಡಾಗಿ ಏನೋ ಒಂದು ಎಂಟ್ರಿ ತೊಗೊಂಡ್ಬಿಡ್ತೀವಿ. ಸೊ 190 ಕ್ರಾಸ್ ಆಗಿ 196 ಅಥವಾ 197ಗೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಆಗುತ್ತೆ, ಮತ್ತೆ SL ಆಗಿರುತ್ತೆ. ಸೊ ಅಲ್ಲಿ ಯಾಕೆ ಸರ್ ವಾಪಸ್ ರಿಟರ್ನ್ ಆಗುತ್ತೆ ಅಂದಾಗ ಲೆವೆಲ್ಸ್ ಟಚ್ ಮಾಡಿಬಿಟ್ಟು ವಾಪಸ್ ಬಂದಿರುತ್ತೆ. ನೀವು 190 ಕ್ರಾಸ್ ಆಗ್ತಾ ಇದೆ ಸರ್ ನಾವು ತೊಗೊಂಡ್ಬಿಡ್ತೀನಿ ಅಂತ ಅಂದಾಗ ನೀವು ತೊಗೊಂಡಾಗ ಲೆವೆಲ್ಸ್ ಹತ್ರ ಇದೆಯಾ ಅಥವಾ ಲೆವೆಲ್ಸ್ಗಿಂತ ಹೇಗಿದೆ ಅಂತ ನೋಡಬೇಕು. ನೀವು 190 ಕ್ರಾಸ್ ಆಗ್ತಿದ್ದಾಗ ನಾನು 10 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬೇಕಾ ಅಥವಾ 5 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬೇಕಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 30 ಪಾಯಿಂಟ್ಸ್ ತನಕನೇ ಕಾಯಬೇಕು. ಸೊ ನಾನು 30 ಪಾಯಿಂಟ್ಸ್ ತನಕ ಕಾದ್ಬಿಟ್ಟು ನಾನು ತಗೊಳ್ತೀನಿ ಟ್ರೇಡ್ನ ಅನ್ನೋದು ಅದು ಡಿಫ್ರೆಂಟ್ ಪಾರ್ಟ್. ಸಿ, ಲೆವೆಲ್ಸ್ ಹೇಗೆ ಕಂಡುಹಿಡಿಯೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬ್ಲೈಂಡ್ ಟ್ರೇಡ್ ಹೇಗೆ ಮಾಡಬಾರ್ದು ಅನ್ನೋದು ತೋರಿಸ್ಕೊಡ್ತೀನಿ. ಜೊತೆಗೆ ಸ್ಕ್ಯಾಲ್ಪಿಂಗ್ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಒಂದೇ ಕಡೆ ಟ್ರೆಂಡ್ ಇದ್ದಾಗ ಹೇಗೆ ಟ್ರೇಡ್ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ. ಸೊ ಈ ಎಲ್ಲ ವಿಷಯನೂ ಇದರಲ್ಲಿ ಕವರ್ ಆಗುತ್ತೆ. ಎವ್ರಿ ಸೆಕೆಂಡ್ ವಿಡಿಯೋನು ನೀವು ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಸೊ ನಿಮಗೆ ಬೆಳಗ್ಗೆ ನನ್ನ ಟೆಲಿಗ್ರಾಮ್ ಚಾನಲ್ ನೀವು ನೋಡಿದಾಗ ಈ ಥರ ಒಂದು ಲೆವೆಲ್ಸ್ ಕಾಣಿಸ್ತಾ ಇರುತ್ತೆ, ಹೌದಾ? ನೋಡಿ, 17,000 ಅರೌಂಡ್ ಓಪನ್ ಆಗುತ್ತೆ ಅಂತೀನಿ, ಅಥವಾ ಟ್ರೆಂಡ್ ಇದು ಎಲ್ಲಾದರೂ ಓಪನ್ ಆಗಲಿ ಬಿಡ್ರಿ. 17,600 ಕೊಟ್ಟಿರ್ತೀನಿ, ಒಂದೊಂದು ಟೈಮ್ 17,020 ಓಪನ್ ಆಗುತ್ತೆ, ಅಥವಾ 17,620 ಓಪನ್ ಆಗ್ಬೋದು, ಅಥವಾ 17,015ಗೆ ಓಪನ್ ಆಗ್ಬೋದು, ಅಥವಾ 17,599ಗೆ ಓಪನ್ ಆಗ್ಬೋದು. 100ಗೆ ಅರೌಂಡ್ ಒಂದು 60 to 70% ವರ್ಕ್ ಆಗುತ್ತೆ ಈ ಒಂದು ಓಪನಿಂಗು. ಇದು ಬಿಡಿ, ಇದು ಹೇಗೋ ವರ್ಕ್ ಆಗುತ್ತೆ. ಆದರೆ ಈ ಒಂದು ಟ್ರೆಂಡ್ ಲೈನ್ ಇದೆಯಲ್ಲ, ಇದು 100% ವರ್ಕ್ ಆಗುತ್ತೆ. ಇಟ್ಸ್ ಎ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ನಾವು ಮಾಡೋವಂಥದ್ದು. ಇದು ಕೂಡ ಹೇಗೆ ಕಂಡುಹಿಡಿಯೋದು ಅಂತ ಕೂಡ ಹೇಳ್ಕೊಡ್ತೀನಿ. ನಿಮ್ಗೆ ಇಲ್ಲೆಷ್ಟೆಲ್ಲ ಫ್ರೀಯಾಗಿ ಕೊಟ್ರು ಕೆಲವರು ಟ್ರೇಡೇ ಮಾಡಲ್ಲ. ಸೊ ನೀವು ಲೆವೆಲ್ಸ್ ನೋಡಿಕೊಂಡು ಟ್ರೇಡ್ ಮಾಡೋದು ಫಸ್ಟ್ ಕಲೀರಿ. ನೋಡಿ, 17,630 ಇಸ್ ಎ ಟ್ರೆಂಡ್ ಡಿಸೈಡ್ ಪಾಯಿಂಟ್. ಹೇಗೆ ಮಾಡೋದು? 17,630 ಅಂತ ನೋಡಿ, ಇದೇ 630ಲೇ ಇದೆ. ಇದು ಈ ಟ್ರೆಂಡ್ ಲೈನ್ ಹೆಂಗೆ ಬಂತು ಅಂದರೆ, ಡೇ ಕ್ಯಾಂಡಲ್ ಹೋದಾಗ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೆ ನೋಡಿ, ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತಾ ಅಂತ ಕೊಟ್ಟಿದ್ದೆ, ಹೌದಾ? ನೋಡಿ, ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಮತ್ತೆ ವಾಪಸ್ ಬಂದು ಮತ್ತೆ ಬಿಗ್ ಫಾಲ್ ಆಗಿ 3 ದಿನ ನೋಡಿ ಇಲ್ಲೇ ಸಸ್ಟೈನ್ ಆಗ್ತಾ ಇದೆ, ಹೌದಾ? ನೋಡಿ, ಈ ಟ್ರೆಂಡ್ ಲೈನ್ ಬಂದು ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ಟ್ರೆಂಡ್ ಲೈನ್ ಇದು. ಇಟ್ಸ್ ಎ ಪ್ರೈಸ್ ಆಕ್ಷನ್ ಬೇಸ್ಡ್ ಮೇಲೆ ಮಾಡಿರೋದು. ನೋಡಿ, ಮಾರ್ಕೆಟ್ಟು ರನ್ ಆಗದೆ ಪ್ರೈಸ್ ಆಕ್ಷನ್ ಮೇಲೆ, ಬೇರೆ ಏನೂ ರನ್ ಆಗಲ್ಲ. 17,600 ಎಲ್ಲಿದೆ ನೋಡಿ, ಇದು 17,600, ಹೌದಾ? $1 1 ಪಾಯಿಂಟ್ 2 ಪಾಯಿಂಟ್ ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲಿ ಹಾಕ್ಬೇಕಾದ್ರೆ. ನೀವು ಅದನ್ನು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ, ಓಕೆ? 17,600. ಸೊ 17,600 ಒಂದು ಲೈನ್ ಹಾಕಿದೆ, ಡೌನ್ ಸೈಡ್ ಹೋಗುತ್ತೆ ಅಂದರೆ 17,540 ಇಲ್ಲ 500ಗೆ ಹೋಗುತ್ತೆ ಅಂತ ಹಾಕಿದ್ದೆ, ಹೌದಾ? 540ಗೆ ಹಾಕೋಣ ಅಥವಾ 500ಗೆ ಹೋಗುತ್ತೆ ಅಂತ ಹಾಕೋಣ. ನೋಡಿ, ಈ 3 ಲೆವೆಲ್ಲು ನೋಡಿ, ಈ 3 ಲೆವೆಲಲ್ಲೇ ಟ್ರೇಡ್ ಆಗಿದೆ, ಹೌದಾ? ನೋಡಿ, ಈ ಲೆವೆಲ್ಗೆ ಬಂದಿಲ್ಲ 500. ಸೊ 500ನ ಬಿಟ್ಟುಬಿಡೋಣ. ಸೊ ನೋಡಿ, ಈ 2 ಲೈನಲ್ಲೇ ಟ್ರೇಡ್ ಆಗಿದೆಯಾ? ನೋಡಿ, ಈ 2 ಲೈನಲ್ಲಿ ಟ್ರೇಡ್ ಆಗಿ ನೋಡಿ, ಈ ಒಂದು ಲೆವೆಲ್ಸಲ್ಲೇ ಸಸ್ಟೈನ್ ಆಗ್ತಾಯಿದೆ ನೋಡಿ ಮಾರ್ಕೆಟು. ಈ ಒಂದು ಲೆವೆಲ್ಸಲ್ಲೇ ಸಸ್ಟೈನ್ ಆಗ್ತಾಯಿದೆ. ನಿಮಗೆ ಕನ್ಫರ್ಮೇಷನ್ ಸಿಗೋವರೆಗೂ ನೀವು ಇಲ್ಲಿ ಟ್ರೇಡ್ ಮಾಡಲೇಬಾರ್ದು. ಕನ್ಫರ್ಮೇಷನ್ ಸಿಗೋವರೆಗೂ. ಹೆಂಗೆ ಸರ್ ಕನ್ಫರ್ಮೇಷನ್ ಅನ್ನೋದು ಇರುತ್ತೆ ನೋಡಿ. ಇದು ಒಂದು ಬಾಡಿ, ಈ ಕ್ಯಾಂಡಲ್ ಬಂದು ಬಾಡಿ. ನಾನು ಸ್ಪೈಕ್ನ ಜಾಸ್ತಿ ನೋಡ್ತೀನಿ. ಸ್ಪೈಕ್ ಯಾವ ಕಡೆ ಇದೆ ಅಂತ, ಬಾಡಿ ಜಾಸ್ತಿ ಇದೆಯಾ ಸ್ಪೈಕ್ ಜಾಸ್ತಿ ಇದೆಯಾ ಅನ್ನೋದು ನೋಡ್ತೀನಿ. ನೋಡಿ, ನೀವು ಇಲ್ಲೆಲ್ಲಾದರೂ ನೋಡಿದಾಗ ಬಾಡಿ ಎಷ್ಟಿದೆ ಸ್ಪೈಕ್ ಎಷ್ಟಿದೆ ಅಂತ ಕನ್ಫರ್ಮ್ ಆಗುತ್ತೆ.
ಸರ್ ಈ ಲೆವೆಲ್ಸ್ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ಈ ಲೆವೆಲ್ಸಿಂದ ಇಲ್ಲಿಂದನೇ ಸೆಲ್ ಮಾಡಬೇಕು, ಇಲ್ಲಿಂದನೇ ಬೈ ಮಾಡಬೇಕು ಅನ್ನೋದಾದರೆ ಬೇಕಂದರೆ ಈ ಲೆವೆಲ್ಸ್ನೇ ತೆಗೆದುಬಿಡ್ತೀನಿ. ನಾನು ಕೊಟ್ಟಿರೋ ಲೆವೆಲ್ಸಲ್ಲಿ ನಿಮಗೆ ಟ್ರೇಡ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಈಸಿಯಾಗಿ ನೀವು ಈ ಲೆವೆಲ್ಸ್ ಮಾಡಿಲ್ಲ ಅಂದ್ರೂ ಪ್ರೈಸ್ ಆ್ಯಕ್ಷನ್ ಮಾಡ್ಕೊಳ್ಳಿ. ಫಸ್ಟ್ ಲೆವೆಲ್ಸ್ ಹಾಕೊಂಬಿಡಿ, ಆಮೇಲೆ ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡಿ. ನೋಡಿ ಈ ಒಂದು ಟ್ರೆಂಡ್ನ ನಿಮಗೆ ಹೆಂಗೆ ಡಿಸೈಡ್ ಮಾಡ್ತೀರಾ? ಈ ಒಂದು ಟ್ರೆಂಡ್ನ, ಇದು ಅಪ್ ಸೈಡ್ ಟ್ರೆಂಡ್ ಇದೆ, ಡೌನ್ ಸೈಡ್ ಟ್ರೆಂಡ್ ಇದೆಯಾ? ನಾವು ಟ್ರೆಂಡ್ ಲೈನ್ನ ಕ್ರಿಯೇಟ್ ಮಾಡಬೇಕು. ಸೊ ನೋಡಿ ಬಂತಾ? ನೋಡಿ ಈ ಥರ ಒಂದು ಟ್ರೆಂಡ್ ಲೈನ್ನ ಕ್ರಿಯೇಟ್ ಮಾಡ್ಕೊಬೇಕು. ಈಸಿಯಾಗಿ ಟ್ರೇಡ್ ಮಾಡ್ಬೋದು. ನಾನು ಇಲ್ಲೆಲ್ಲೋ ಬ್ರೇಕೌಟ್ ಹಾಕಬೇಕಾದ್ರೆ ನಾನು ಹಾಕೊಂಡಿದ್ದು, ನಾನು ಬಾಡಿಗೆ ಟಚ್ ಮಾಡ್ತೀನಿ. ಸೊ ನಾನು ಇಲ್ಲೆಲ್ಲೋ ಬ್ರೇಕೌಟ್ ಹಾಕಬೇಕಾದ್ರೆ ಮಾತ್ರ ನಾನು ಹಾಕೊಂಡಿದ್ದು. ಇಲ್ಲಿಂದ ಬ್ರೇಕೌಟ್ ಆದಾಗ ನಾನು ಈ ಒಂದು ಟ್ರೇಡ್ನ ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಈ ಒಂದು 2 ಕ್ಯಾಂಡಲ್ನ ಹಾಕ್ಬಿಟ್ಟು ಸುಮ್ಮನೆ ಹಾಕಿ ಹೀಗೆ ಬಿಟ್ಟುಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ನೋಡೇ ಇಲ್ಲ ಅವತ್ತು. ನಾನು ಈ ಟ್ರೇಡ್ ಹೀಗೆ ಹೋಗ್ಬೇಕಾದ್ರೆ ನನ್ನ ಲೆವೆಲ್ಸಲ್ಲೇ ವರ್ಕ್ ಆಗ್ತಿದೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಬಟ್ ನೋಡಿ ನಾನು ಇಲ್ಲಿ ಹಾಕಿ ಬಿಟ್ಟಾಗ ನೋಡಿ ಇದೇ ಟ್ರೇಡಲ್ಲೇ ಓಡಾಡಿದೆ. ನೋಡಿ ಬ್ರೇಕೌಟು, ಈಗ ನೋಡಿ ನನ್ನ ಲೆವೆಲ್ಸ್ ಹಾಕಿರೋಕ್ಕೆ ಅಲ್ಲೇ ಟಚ್ ಆಗಿ ವಾಪಸ್ ಬಂದಿದೆ. ನೋಡಿ ಈ ಒಂದು ಲೈನಲ್ಲೇ ಇದು ವರ್ಕ್ ಆಗೋದು. ದಿಸ್ ಈಸ್ ಕಾಲ್ಡ್ ಪ್ರೈಸ್ ಆ್ಯಕ್ಷನ್. ಪ್ರೈಸ್ ಆ್ಯಕ್ಷನ್ನೇ ವರ್ಕ್ ಆಗೋದು. ಈಸಿಯಾಗಿ ತೋರಿಸ್ತೀನಿ, ವಿತ್ ಪ್ರೂಫ್ ತೋರಿಸ್ತೀನಿ ಹೇಗೆ ವರ್ಕ್ ಆಗಿದೆ ಅಂತ. ನೋಡಿ ಇಲ್ಲಿ ನಿಮಗೆ ಪುಟ್ ಸೈಡ್ ಬಂದಿದೆಯಾ? ನೀವು ಆಲ್ಮೋಸ್ಟ್ 145 ಪ್ರಕಾರ ನೀವೇನು ತೊಗೊಂಡಿದ್ರಿ? 17,750 ಪುಟ್ಟು, 17,600 ಕಾಲು. 600 ಕಾಲ್ ನೋಡೋಣ. 600 ಕಾಲ್ ಹಿಟ್ ಆಗಿದೆಯಾ? ನೋಡಿ 190 ಮೇಲೆ ಹೋಗಿ ಯಾರಿಗೋ SL ಆಗಿದೆ. ಬಟ್ ಲೆವೆಲ್ಸ್ ಏನು ಕೊಟ್ಟಿದ್ರು ಇಲ್ಲಿ? 700 ಅಂತ ಕೊಟ್ಟಿದ್ರು, ಹೌದಾ? ನೋಡಿ 700 ಕೊಟ್ಟಿದ್ದೆ. ನೋಡಿ ಇಲ್ಲಿ 700 ಟ್ರೆಂಡ್ ಡಿಸೈಡ್ ಪಾಯಿಂಟ್ 630 ಇಂದ 700 ಓಡಾಡುತ್ತೆ. 630 ಇಂದ 700 ಓಡಾಡುತ್ತೆ. ಸೊ ಇಲ್ಲಿ ವಾಪಸ್ ಬಂದ್ಬಿಟ್ಟಿದೆ. ಯಾರಿಗೂ ಕಾಲ್ ಎಂಟ್ರಿ ಸಿಗಲಿಲ್ಲ. ಯಾರಿಗೆ ಕಾಲ್ ಎಂಟ್ರಿ ಸಿಕ್ಕಿದೆಯೋ ಕೆಲವ್ರಿಗೆಲ್ಲ SL ಮಾಡ್ಕೊಂಡಿದ್ದಾರೆ. ನೋಡಿ ಆಲ್ಮೋಸ್ಟ್ ನಿಮಗೆ 194. ನನಗೆ ಇಲ್ಲಿ ಇನ್ನೂ ಕನ್ಫರ್ಮೇಷನ್ ಇರಲಿಲ್ಲ. ಕನ್ಫರ್ಮೇಷನ್ ಹೆಂಗೆ ಸರ್ ಕನ್ಫರ್ಮೇಷನು ಅಂತ ಹೇಳ್ತೀರಾ? ಸೊ ನನಗೆ ಕನ್ಫರ್ಮೇಷನ್ ಇರಲಿಲ್ಲ. ನಾನು ಹಿಂದಿನ ಹಿಸ್ಟ್ರಿ ನೋಡ್ತೀನಿ, ಎಲ್ಲಿ ವಾಪಸ್ ಬಂದಿದೆ ಎಲ್ಲಿ ವಾಪಸ್ ಹೋಗಿದೆ ಅನ್ನೋದು ನಾನು ಹಿಸ್ಟ್ರಿ ನೋಡ್ತೀನಿ. ಸೊ ನಾನು ನೋಡೋದು ಬೇರೆ ಥರ. ಸೊ ನಾನು ಹಿಸ್ಟ್ರಿ ನೋಡಿದಾಗ ನನಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ. ನಾನು ಕಾಲ್ ಸೈಡ್ ಎಂಟ್ರಿನೇ ಹಾಕಿಲ್ಲ. ನನ್ನ ಟೆಲಿಗ್ರಾಮ್ ಚಾನಲ್ ನೀವು ನೋಡ್ಬೋದು, ನಾನು ಯಾವುದೂ ಕೂಡ ಡಿಲೀಟ್ ಮಾಡಿಲ್ಲ. ಯಾವುದೇ ಕಾಲು ಎಂಟ್ರಿ ಸಿಕ್ಕಿದೆ ಅಂತ ಹೇಳಿಲ್ಲ, ಕಾಲ್ ಎಂಟ್ರಿ ಸಿಕ್ಕಿದೆ SL ಆಗಿದೆ ಅಂತ ನಾನು ಹೇಳಿಲ್ಲ. ಬಿಕಾಸ್ ನಾನು ಎಂಟ್ರಿನೇ ತೊಗೊಂಡಿಲ್ಲ ಕಾಲ್ ಸೈಡು. ಬಿಕಾಸ್ ಈ ಒಂದು ಟ್ರೆಂಡಲ್ಲೇ ಓಡಾಡ್ತಿತ್ತು. ಸ್ವಲ್ಪ ನನಗೆ ಕನ್ಫರ್ಮೇಷನ್ ಇಲ್ಲ. ನೋಡಿ ಇಲ್ಲಿ ಒಂದು ಬಿಗ್ ಕ್ಯಾಂಡಲ್ ಮೂಮೆಂಟ್ ಆದಾಗ ಒಂದು ಸ್ಪೈಕ್ ಬಂತು, ಮತ್ತೆ ಮೂಮೆಂಟ್ ಆಯಿತು, ಮತ್ತೆ ಅಲ್ಲಿ ಮೇಲಿಂದ ಒಂದು ಬಿಗ್ ಸ್ಪೈಕ್ ಬಂತು, ಮತ್ತೆ ಒಂದು ಸ್ಪೈಕ್ ಬಂತು. ಸೊ ನನಗೆ ಇಲ್ಲಿ ಕನ್ಫರ್ಮೇಷನ್ ಏನು ಅಂದರೆ ಕಾಲ್ ಸೈಡ್ ಹೋಗಲ್ಲ ಅಂತ ವಾಪಸ್ ಮಾರ್ಕೆಟ್ ಮತ್ತೆ ವಾಪಸ್ ಬಂದಿದೆ. ಸೊ ನಾನು ಇದು ಕಾಲ್ ಸೈಡ್ ನನಗೆ ಎಂಟ್ರಿ ತೊಗೊಂಡಿಲ್ಲ. ಯಾರ್ಯಾರು ತೊಗೊಂಡಿದ್ದಾರೋ ಎಷ್ಟೋ ಜನ ಹಾಕೋದು ನನಗೆ ಕಾಲ್ ಸೈಡ್ ಎಂಟ್ರಿ ಸಿಕ್ತು SL ಆಯಿತು ಅಂತ. ಇದನ್ನೇ ಬ್ಲೈಂಡ್ ಟ್ರೇಡ್ ಅಂತ ಹೇಳೋದು. ನೋಡಿ ಇಲ್ಲಿ ನನಗೆ ವಾಪಸ್ ಬರ್ತಿದ್ದಾಗ ನಾನು ಪುಟ್ ಸೈಡೇ ಕಾಯ್ತಾ ಇದ್ದೆ. ಪುಟ್ ಸೈಡು 17,750 ಪುಟ್ಟು, 17,750 ಪುಟ್ ಹೋಗಿದೆಯಾ ನೋಡೋಣ. ನೋಡಿ 17,750 ಪುಟ್ಟು ಇಲ್ಲೆಲ್ಲೋ ಎಂಟ್ರಿ ಸಿಕ್ತು. 190 ಆಲ್ಮೋಸ್ಟ್ ನಿಮಗೆ 10 ಕಾಲಿಗೆ ಎಂಟ್ರಿ ಸಿಕ್ಕಿದೆ. 10 ಕಾಲಿಂದ ಈಸಿಯಾಗಿ ನನಗೆ 2 ಕ್ಯಾಂಡಲಲ್ಲಿ 10 ಪಾಯಿಂಟ್ ಕೂಡ ಸಿಕ್ತು. 2 ಕ್ಯಾಂಡಲ್ 10 ಪಾಯಿಂಟ್ ಅಲ್ಲ 13 ಪಾಯಿಂಟ್ ಸಿಕ್ತು. ನಾನು ಹೇಳಿದೆ ಟೆಲಿಗ್ರಾಮ್ ಚಾನಲ್ 13 ಪಾಯಿಂಟು. ಮಾರ್ಕೆಟ್ ಮೂಮೆಂಟ್ ಆಗ್ತಾ ಇಲ್ಲ. ನೋಡಿ 10 ಗಂಟೆ 20 ನಿಮಿಷ ಕ್ಯಾಂಡಲ್ ಯಾವುದು? ನೋಡಿ ಇದು. ಇಲ್ಲಿ ಇಷ್ಟುದ್ದ ಫಾಲ್ ಆಗ್ತಾ ಇದ್ರು, ಮಾರ್ಕೆಟ್ ಇಷ್ಟು ಫಾಲ್ ಆಗ್ತಾ ಇದ್ರು ಕೂಡ ಇಲ್ಲಿ ಪ್ರೀಮಿಯಂ ಮೂಮೆಂಟೇ ಆಗ್ತಾ ಇರಲಿಲ್ಲ. ಸೊ ನಾನು 13 ಪಾಯಿಂಟ್ಸ್ಗೆ ಎಕ್ಸಿಟ್ ಆದೆ. ಆದರೆ ಮಾರ್ಕೆಟು ನೆಕ್ಸ್ಟು ಅಲ್ಲಿಂದ ಮತ್ತೆ ಮೂಮೆಂಟ್ ಆಯಿತು, ಹೌದಾ? ನೋಡಿ ಮಾರ್ಕೆಟ್ ಮೂಮೆಂಟ್ ಆಗಿ ಯಾರ್ಯಾರು ಹೋಲ್ಡಿಂಗಲ್ಲಿ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಪ್ರಾಫಿಟ್ ಸಿಕ್ಕಿದೆ. ಬಟ್ ನಮಗೆ 10 to 13 ಪಾಯಿಂಟ್ಸ್ 15 ಪಾಯಿಂಟ್ಸ್ ನಮಗೆ ಸಾಕು. ಯಾವತ್ತು? ಫ್ರೈಡೇ ಆಗಿರೋದ್ರಿಂದ ನನಗೆ ಎಷ್ಟು ಬೇಕೋ ನಾನು ಪಾಯಿಂಟ್ಸ್ನ ತೊಗೊಂಡೆ. ಇದು 145 ಆಯಿತು. ಬಟ್ ಈ ಒಂದು ಟ್ರೆಂಡ್ ಲೈನ್ ಹೇಗೆ ಡಿಸೈಡ್ ಮಾಡಿದ್ರೆ ಡೌನ್ ಟ್ರೆಂಡ್ ಇರೋದ್ರಿಂದ ನಾನು ಇಲ್ಲೆಲ್ಲೋ ಬ್ರೇಕ್ಔಟ್ ಆದಾಗ ನಾನು ಇಲ್ಲೇ ಲೈನ್ ಹಾಕೊಂಡ್ಬಿಟ್ಟಿದ್ದೆ. ಸೊ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು. ಬಟ್ ಇಲ್ಲಿ ಯಾವಾಗ ವಾಪಸ್ ಬಂದಾಗ ಇಲ್ಲೊಂದು ಟ್ರೆಂಡ್ ಲೈನ್ ಸಿಕ್ತು. ಸೊ ನಾನು ಇಲ್ಲಿ ಲೈನ್ ಹಾಕೊಂಡ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಬಟ್ ಆಮೇಲೆ ನೋಡಿದಾಗ ನನ್ನ ಲೈನಲ್ಲಿ ಏನು ಹಾಕೊಂಡಿದ್ನೋ ಅದೇ ಥರ ವರ್ಕ್ ಆಗಿದೆ ಮಾರ್ಕೆಟು. ನಾನು ಇದನ್ನು ನೋಡಿದ್ದು ಯಾವಾಗೋ. ಸೊ ನಾನು ಇಲ್ಲೇ ಇಲ್ಲಿ ಫಾಲಿಂಗಲ್ಲೇ ನಾನು ಮಾರ್ಕೆಟ್ನ ನಾನು ನೋಡೋದು ನಿಲ್ಲಿಸ್ಬಿಟ್ಟೆ. ಅರೌಂಡ್
12:15 ಅರೌಂಡ್ಗೆ ನಾನು ಮಾರ್ಕೆಟ್ನ ನೋಡೋದು ನಿಲ್ಲಿಸ್ಬಿಟ್ಟೆ. ಸೊ ಇದನ್ನು ನೋಡಿ, ಈ ಥರ ನೀವು ಟ್ರೆಂಡ್ ಲೈನ್ ಹಾಕೊಂಡಾಗ ಹೇಗೆ ವರ್ಕ್ ಆಗೋದು ಅಂತ ನಾನು ಹೇಳ್ತೀನಿ ನೋಡಿ. ಈ ಲೈನ್ಸು ಪ್ಲಸ್ ಟ್ರೇಡು ಹೇಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನಿಮಗೆ ಇದು ಎಷ್ಟೋ ಮಂತ್ದು ಟ್ರೆಂಡ್ ಲೈನ್, ಎಷ್ಟೋ ಡೇ ಕ್ಯಾಂಡಲ್ದು ಟ್ರೆಂಡ್ ಲೈನ್ ಪ್ಲಸ್ ನಾವು ಹಾಕೊಂಡ್ರೆ ಟ್ರೆಂಡ್ ಲೈನ್. ಸೊ ಇಲ್ಲಿ ಒಂದು ನಿಮಗೆ ಟ್ರಯಾಂಗಲ್ ಪ್ಯಾಟ್ರನ್ ಕ್ರಿಯೇಟ್ ಆಗುತ್ತೆ ನೋಡಿ. ಇಲ್ಲಿ ಒಂದು ಟ್ರಯಾಂಗಲ್ ಪ್ಯಾಟ್ರನ್ ಕ್ರಿಯೇಟ್ ಆಯಿತು ನೋಡಿ, ಹೌದಾ? ಇಲ್ಲಿ ಒಂದು ಟ್ರಯಾಂಗಲ್ ಪ್ಯಾಟ್ರನ್ ಕ್ರಿಯೇಟ್ ಆಯಿತು. ಸೊ ಈ ಒಂದು ಪ್ಯಾಟ್ರನ್ ಬ್ರೇಕ್ಔಟ್ ಆದಾಗ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ನಾನು ಅಲ್ಲೊಂದು ಲೈನ್ ಹಾಕೊಂಡೆ. ಆ ಥರ ಲೈನ್ ಹಾಕೊಂಡಾಗ ಇಲ್ಲಿಂದ ಮಾರ್ಕೆಟ್ ಮೂವ್ಮೆಂಟ್ ಆಯಿತು, ಫಾಲ್ ಆಯಿತು, ಮೂವ್ಮೆಂಟ್ ಆಯಿತು ನೋಡಿ. ಇಲ್ಲೊಂದು ಲೆವೆಲ್ಸಲ್ಲೇ ಮತ್ತೆ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ. ಸರ್ ಮೇಲೆ ಹೋಗೋದು ಹೆಂಗೆ ಸರ್ ಕಂಡುಹಿಡಿತೀರಾ ಅಂತ ನಾನು ಕಂಡುಹಿಡಿತೀನಿ ನೋಡಿ. ಈ ಲೆವೆಲ್ಸ್ ನೋಡ್ಕೊಳ್ಳಿ. ಆಯಿತು, ನಿಮ್ಗೆ ಈಸಿಯಾಗಿ ನನ್ನ ಟ್ರೇಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಕೊಟ್ಟಿರೋ ಲೆವೆಲ್ಸ್ ನೋಡಿ. 17,600 ಈ ಒಂದು ಲೆವೆಲ್ಸ್ ಯಾವಾಗ ಬ್ರೇಕ್ಔಟ್ ಆಯಿತು ನೋಡಿ. ಇದೊಂದು ಬಿಗ್ ಸ್ಪೈಕ್ ಬಂದಾಗ ನಿಮ್ಮ ಕನ್ಫರ್ಮೇಷನ್ 1140 ಇದ್ದಾಗ ಸರ್ ನಾನು ಯಾವ ಥರ ಟ್ರೇಡ್ ತೊಗೊಬೇಕು, ಯಾವ ಥರ ಅಂದಾಗ ನೀವು ಲೆವೆಲ್ಸ್ ನೋಡಿಕೊಂಡು 145 ಮುಗಿದ ಮೇಲೆ ಈ ಒಂದು ಲೆವೆಲ್ಸ್ ನೋಡ್ಕೊಳ್ಳಿ. ಈ ಲೆವೆಲ್ಸು ಪ್ಲಸ್ ಟ್ರೆಂಡ್ ಲೈನ್ ನೀವು ಹಾಕೊಂಡು ಇದನ್ನು ಮಾಡಿದ್ರೇ ನೀವು ಕಲಿಯೋದು. ಇಲ್ಲ ಅಂದರೆ ಸುಮ್ಮನೆ ಬ್ಲೈಂಡಾಗಿ ಏನೋ 190 ಕ್ರಾಸ್ ಆಯಿತು ಹಾಕೋ, 140 ಕ್ರಾಸ್ ಆಯಿತು ಹಾಕೋ, ಮಾರ್ಕೆಟ್ ಫುಲ್ಲು ಗ್ರೀನಲ್ಲಿದೆ ಹಾಕೋ. ದಿಸ್ ಈಸ್ ಎ ಬ್ಲೈಂಡ್ ಟ್ರೇಡ್. ನೋಡಲ್ಲ, ಮಾಡಲ್ಲ, ಕ್ಯಾಂಡಲ್ ನೋಡಲ್ಲ, ಏನೂ ಮಾಡಲ್ಲ, ಸುಮ್ಮನೆ ದುಡ್ಡು ಲಾಸ್ ಮಾಡ್ಕೊತೀರ. 50,000, 60,000, 15,000, 20,000 ಏನು ದುಡ್ಡೇನು ಈಸಿಯಾಗಿ ಬರಲ್ಲ ಸರ್. ಇಲ್ಲಿ ಈ ಒಂದು ಲೈನಲ್ಲಿ ಸ್ಪೈಕ್ ಬಂದಿದೆ ಅಂದರೆ ರಿಜೆಕ್ಷನ್ ಆಗ್ತಾ ಇದೆ. ಸೊ ಈ ಎಕ್ಸಾಕ್ಟ್ ಈ ಕ್ಯಾಂಡಲಲ್ಲಿ ನಾವು ಕಾಲ್ಗೆ ಬೈ ಮಾಡಿರ್ತೀವಿ. ಯಾವಾಗ 1140 ಹಿಂಗೆ 17,600 ಇರೋದ್ರಿಂದ ಇನ್ ದ ಮನಿ ನೋಡ್ತೀನಿ 17,500 ಅಥವಾ 17,550 ನೋಡಿ. 17,550 ನೋಡಿದ್ದೀನಿ. 17,550 ನೋಡಿದಾಗ ನೋಡಿ ಇದು 1140 ಟ್ರೇಡು. ಇದೊಂದು ಸ್ಪೈಕ್ ಕಾಣಿಸ್ತಿದೆ ನಿಮಗೆ. ಸೊ ಇಲ್ಲಿ ಲೈನ್ ಕೂಡ ಇದೆ, ಒಂದು ಪಿವಟ್ ಪಾಯಿಂಟ್ ಕೂಡ ಇದೆ. ಸೊ ಇದು 1140 ಟ್ರೇಡು. ಇಲ್ಲಿ ನೀವು ತೊಗೊಂಡಾಗ ಆಲ್ಮೋಸ್ಟ್ ನಿಮಗೆ 15 to 20 ಪಾಯಿಂಟ್ ಸಿಕ್ಕಿದೆ. ಆಲ್ಮೋಸ್ಟ್ ನಿಮಗೆ ಇಲ್ಲೇ ಎಕ್ಸಾಕ್ಟ್ ಎಂಟ್ರಿ ಅಂತ ಇಟ್ಕೊಳ್ಳಿ. 184 ಅಥವಾ 195 ಕೂಡ ಎಕ್ಸಿಟ್ ಆಗ್ಬೋದಾಯಿತು. ಈಸಿ ಟ್ರೇಡು ನೋಡಿ. ಇಲ್ಲಿಂದ ಮತ್ತೆ ಇಲ್ಲೇ ಬಂದು ಮತ್ತೆ ಇಲ್ಲಿ ಮೂಮೆಂಟ್ ಆಗಿದೆ ನೋಡಿ. ಇಲ್ಲಿಂದ ನೋಡಿ ನಿಮಗೆ ಟ್ರೇಡ್ ಎಷ್ಟಿದೆ ಅಂತ. 185 ಇಂದ 200 ಈಸಿ ಟ್ರೇಡ್ ನೋಡಿ. ಈ ಒಂದು ಸ್ಪೈಕ್ ಬಂದು ಇಲ್ಲೇ ಲೆವೆಲ್ಸಿಂದ ಮತ್ತೆ ಹೋಗಿದೆ. ಜಸ್ಟ್ ಈ ಒಂದು ಟ್ರೇಡಲ್ಲಿ ನಿಮಗೆ 20 ಪಾಯಿಂಟ್ ಸಿಕ್ಕಿದೆ, ಹೌದಾ? ನೋಡಿ ಈ ಒಂದು ಟ್ರೇಡಲ್ಲಿ 20 ಪಾಯಿಂಟ್ ಸಿಕ್ಕಿದೆ. ಟ್ರೇಡ್ ಮಾಡೋದು ಹಾಗೇನೆ. ಇಲ್ಲಿಂದ ನಮಗೆ ಲೆವೆಲ್ಸ್ಗೆ ಟಚ್ ಆಯಿತು ನೋಡಿ. ಈ ಲೆವೆಲ್ ಟಚ್ ಆಗಿದೆ, ನಾನು ಲೈನ್ ಹಾಕಿರ್ತೀನಿ. ಸೊ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿಂದ ಟಚ್ ಆಗ್ತಾ ಇದೆ. ಯಾವುದು ಟ್ರೇಡು? 12 ಗಂಟೆ 10 ನಿಮಿಷ. 12 ಗಂಟೆ 10 ನಿಮಿಷದಲ್ಲಿ ಎಲ್ಲಿದೆ ಮಾರ್ಕೆಟು? 17,600 ಅರೌಂಡಲ್ಲಿದೆ. ಅಂದರೆ ನೋಡಿ ಇಲ್ಲಿ ಮೇಲಿರೋದ್ರಿಂದ 17,650 ಅಥವಾ 17,600 ಅರೌಂಡಲ್ಲಿದೆ. 17,750 ಪುಟ್ಟು ನೋಡಿ. 17,700 ಪುಟ್ಟು ನೋಡಿ. 17,700 ಪುಟ್ಟು ಎಷ್ಟು ಗಂಟೆಗೆ? 12 ಗಂಟೆ 10 ನಿಮಿಷ. 12 ಗಂಟೆ 10 ನಿಮಿಷದಲ್ಲಿ ಎಲ್ಲಿತ್ತು ಮಾರ್ಕೆಟು ನೋಡಿ. 12 ಗಂಟೆ 10 ನಿಮಿಷ ಎಲ್ಲಿತ್ತು ಮಾರ್ಕೆಟು ನೋಡಿ. ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಿದೆಯಾ ನೋಡಿ. ಇಲ್ಲೆಲ್ಲೋ ಟ್ರೇಡ್ ತೊಗೊತೀನಿ ಅಂತ ಇಟ್ಕೊಳ್ಳಿ. 160 ಅಥವಾ 163 ಇಂದ ಅರೌಂಡ್ ನಿಮಗೆ 185, 186 ತನಕ ಹೋಗಿದೆ. 160 ಇಂದ 185 ನಿಮಗೆ ಈಸಿಯಾಗಿ 5 ಪಾಯಿಂಟ್ ಸಿಗಲ್ವಾ? ನಿಮಗೆ 10 ಪಾಯಿಂಟ್ ಸಿಗಲ್ವಾ? ನೀವು ಸ್ಕ್ಯಾಲ್ಪಿಂಗ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನೋಡಿ. ಈ ಒಂದು ಕ್ಯಾಂಡಲಲ್ಲಿ ನಿಮಗೆ ಅರೌಂಡ್ 20 ಪಾಯಿಂಟ್ಸ್ ಮೂಮೆಂಟ್ ಆಗಿದೆ. ಅರೌಂಡ್ ನಿಮಗೆ ಅಟ್ಲೀಸ್ಟ್ 5 ಪಾಯಿಂಟ್ಸಿಂದ 10 ಪಾಯಿಂಟ್ಸ್ ಸ್ಕ್ಯಾಲ್ಪಿಂಗ್ ಮಾಡಬೇಕು. ಇಲ್ಲಿಂದ ಮತ್ತೆ ಮೇಲೋಗಿದೆಯಲ್ಲ ಸರ್, ಇಲ್ಲಿಂದ ತೊಗೊಳ್ಬೋದಾ ನೋಡಿ. ಈ ಒಂದು ಬಿಗ್ ಸ್ಪೈಕಲ್ಲಿದ್ದಾಗ ನಾನು ಕಾಲ್ ಸೈಡ್ ನೋಡ್ತೀನಿ. ಹೇಗೆ ಕಾಲ್ ಸೈಡ್ ನೋಡೋದು? 17,550 ಕಾಲು ಅಥವಾ 17,500 ಕಾಲು. ಸೊ 550 ಕಾಲ್ ನಾನು ನೋಡಿರ್ತೀನಿ. 550 ಕಾಲ್ ನೋಡಿದಾಗ ಈ ಒಂದು ಟ್ರೇಡಲ್ಲಿ ಎಷ್ಟನೇ ಸ್ಪೈಕ್ ಆಗ್ತಾ ಇದೆಯಲ್ಲ ಅಲ್ಲಿ ಎಕ್ಸಿಟ್ ಆಲ್ರೆಡಿ ಆಗಿರ್ತೀವಿ. 12:20 12 ಗಂಟೆ 20 ನಿಮಿಷ. ಸೊ ಕಾಲ್ ನೋಡಿದಾಗ 12 ಗಂಟೆ 20 ನಿಮಿಷ ನೋಡಿ. ಈ ಒಂದು ಕ್ಯಾಂಡಲ್ ನೋಡಿ ಇಲ್ಲಿ ಸ್ಪೈಕ್ ಆಗ್ತಾ ಇದೆ, ಓಕೆನಾ? ಈ ಸ್ಪೈಕ್ ಆದಮೇಲೆ ಈ ಒಂದು ಪಿವೋಟ್ ಮೇಲೆ ನಾನು ಟ್ರೇಡ್ ಮಾಡಿರ್ತೀನಿ. ಸೊ ಇಲ್ಲೆಲ್ಲೋ ಎಂಟ್ರಿ ತೊಗೊಂಡ್ರೆ 180 ಅಥವಾ 183ಗೆ ಅರೌಂಡ್ ನಿಮಗೆ ನೋಡಿ 190. ಸೊ ನಿಮ್ಗೆ ಇಲ್ಲೇ ಒಂದೇ ಕ್ಯಾಂಡಲಲ್ಲಿ 10 ಪಾಯಿಂಟ್ ಸಿಕ್ತು. ಈಸಿ 10 ಪಾಯಿಂಟ್ಸ್ ನೋಡಿ. ಇಲ್ಲಿಂದ ಒಂದು ಶಾರ್ಟ್ ಡಿಸ್ಟೆನ್ಸ್ ಟ್ರೇಡಲ್ಲಿ 10 ಪಾಯಿಂಟ್ ಸಿಕ್ಕಿದೆ ನೋಡಿ. ಶಾರ್ಟ್ ಡಿಸ್ಟೆನ್ಸ್ ಟ್ರೇಡಲ್ಲಿ 10 ಪಾಯಿಂಟ್ ಸಿಕ್ಕಿದೆ.
ಇಲ್ಲಿಂದ ಬಿಗ್ ಫಾಲ್ ಆದಾಗ ಮತ್ತೆ ಈ ಒಂದು ಲೆವೆಲ್ಸ್ಗೆ ಬಂತು. ನನ್ನ ಟ್ರೆಂಡ್ ಲೈನು, ನನ್ನ ಲೆವೆಲ್ಸು ಸೊ ಹತ್ತತ್ರ ಇದೆ. ಸೊ ಒಂದು ಮೇಲ್ ಬ್ರೇಕ್ಔಟ್ ಆಗಬೇಕು, ಒಂದು ಕೆಳಗೆ ಬ್ರೇಕ್ಔಟ್ ಆಗಬೇಕು. ಇಲ್ಲಿ ನೀವು ನೋಡಿದಾಗ ಇದು ಕೂಡ ಟ್ರಯಾಂಗಲ್ ಪ್ಯಾಟರ್ನ್ ಆಗುತ್ತೆ. ನನ್ನ ಲೆವೆಲ್ಸು ಪ್ಲಸ್ ಒಂದು ಟ್ರೆಂಡ್ ಲೈನ್, ಇಲ್ಲೂ ಕೂಡ ಅಷ್ಟೇ. ಸೊ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಆದಾಗ ಒಂದು ಕೆಳಗೆ ಬ್ರೇಕ್ಔಟ್ ಆಗಬೇಕು, ಮೇಲ್ ಬ್ರೇಕ್ಔಟ್ ಆಗಬೇಕು. ಸೊ ಮೇಲ್ ಬ್ರೇಕ್ಔಟ್ ಆಗಿಲ್ಲ, ಒಂದು ಸ್ಪೈಕ್ ಬಂತು. ಸೊ ಒಂದು ಬಿಗ್ ಫಾಲ್ ಆದಾಗ ಸೊ ಇಲ್ಲಿ ಕನ್ಫರ್ಮೇಷನ್ ಆಗ್ತಾ ಇದೆ ಇದು ಫಾಲ್ ಆಗ್ಬೋದು ಅಂತ. ಸೊ ಯಾವಾಗ 17,600 ಲೈನ್ ಬ್ರೇಕ್ಔಟ್ ಆದಾಗ, ಯಾವಾಗ 13 ಅಂದರೆ ಅರೌಂಡ್ 1 ಗಂಟೆ. 1 ಗಂಟೆಗೆ ಪುಟ್ ಸೈಡ್ ಏನಾಗಿದೆ, ಸೇಮ್ 17,700 ಪುಟ್. 1 ಗಂಟೆಗೆ ಏನಾಗಿದೆ ನೋಡೋಣ. ಸೊ ನೋಡಿ 13, ನೋಡಿ ಇಲ್ಲಿ ಇದು 1 ಗಂಟೆ, ನೋಡಿ ಇಲ್ಲಿ 1 ಗಂಟೆ, ಇದು 1 ಗಂಟೆ ಟ್ರೇಡು. ಚಿಕ್ಕ ಸ್ಪೈಕ್ ಇದು ಕಾಣಿಸ್ತಾ ನೋಡಿ. ಈ ಒಂದು ಕ್ಯಾಂಡಲ್ ನಿಮಗೆ ಬಿಗ್ ಸ್ಪೈಕ್ ಬಂದಿದೆ ನೋಡಿ. 13 ಗಂಟೆ ನೋಡ್ರಿ, ಇಲ್ಲಿ ಒಂದು ಸ್ಪೈಕ್ ಬಂದಿದೆ ನೋಡಿ. 13 ಒಂದು ಸ್ಪೈಕ್ ಬಂದಿದೆ. ಸೊ ಇಲ್ಲಿ ಒಂದು ನೀವು ಬ್ರೇಕ್ಔಟ್ ಆಗ್ತಾ ಇರ್ಬೇಕಾರೆ ಇಲ್ಲೆಲ್ಲಾದರೂ ಒಂದು ಟ್ರೇಡ್ ತೊಗೊಂಡಾಗ, ನೆಕ್ಸ್ಟ್ ಕ್ಯಾಂಡಲ್ ಗ್ರೀನಲ್ಲಿ ಫಾಲಿಂಗ್ ಆದಾಗ ಇಲ್ಲೆಲ್ಲಾದರೂ ಒಂದು 170 ಅಥವಾ 175 ಬ್ರೇಕ್ಔಟ್ ತೊಗೊಂಡಾಗ ನೋಡಿ ಈಸಿಯಾಗಿ ನಿಮ್ಗೆ ಎಷ್ಟು ಪಾಯಿಂಟ್ ಸಿಕ್ಕಿದೆ, 200, ಅರೌಂಡ್ 200 ನೋಡಿ. ಇಲ್ಲಿ 175 ಅಥವಾ 180 ನೀವು ಇಷ್ಟು ಮೇಲೋಗಿ ತೊಗೊಳೋಕ್ಕಿಂತ ಮತ್ತೆ ಸ್ಪೈಕ್ ಆಗುತ್ತೆ ಅನ್ನೋದ್ರಿಂದ ನೋಡಿ. ಇಲ್ಲೆಲ್ಲ ಪ್ರೀವಿಯಸ್ ನೋಡಿದಾಗ ತುಂಬ ಸ್ಪೈಕ್ಸ್ ಇದೆ, ಬ್ಯಾಕ್ ಕ್ಯಾಂಡಲ್ ಕೂಡ ಸ್ಪೈಕ್ ಇದೆ. ಸೊ ಸ್ಪೈಕ್ ಆಗುತ್ತೆ ಅನ್ನೋದಾಗ 175 ತೊಗೊಂಡು 5ರಿಂದ 10 ಪಾಯಿಂಟ್ ಕ್ಯಾಪ್ಚರ್ ಮಾಡಿ. ಸೊ ನಿಮಗೆ ಪೇಷನ್ಸ್ ಇದ್ದರೆ ನೀವು ಕಾಯ್ಬೋದು, ಬಟ್ ಪೇಷನ್ಸ್ ಯಾರಿಗೂ ಇರೋಲ್ಲ. ಸೊ ಹೇಳೋದಕ್ಕೆ ಸುಲಭ, ನಾನು ಇರ್ತೀನಿ ಅಪ್ಪ ಅಂತ, ಅಷ್ಟು ಸುಲಭ ಇಲ್ಲ ಪೇಷನ್ಸ್. ಸೊ ಇಲ್ಲಿಂದ ಇದೇ ಕ್ಯಾಂಡಲಲ್ಲಿ ನಿಮಗೆ 5ರಿಂದ 10 ಪಾಯಿಂಟ್ ಕ್ಯಾಪ್ಚರ್ ಮಾಡಿರ್ತೀರ. ಒಂದು ಟ್ರೇಡ್ ಆಯಿತಾ, ಹೌದಾ ನೋಡಿ. ಈ ಒಂದು ಫಾಲು ಇಲ್ಲಿ ಸ್ಪೈಕ್ ಹೋಗಿ ಮತ್ತೆ ಬಂದಿದೆ. ಇಲ್ಲೂ ಟ್ರೇಡ್ ಮಾಡ್ಬೋದಾ, ನಾನು ಟ್ರೇಡ್ ಮಾಡಲ್ಲ ನೋಡಿ. ಇಲ್ಲಿ ಟ್ರೇಡ್ ಮಾಡಲ್ಲ, ಇಲ್ಲಿಂದ ಟ್ರೇಡ್ ಮಾಡ್ತೀನಿ, ಬಿಕಾಸ್ ಇಲ್ಲಿಂದ ಇಲ್ಲಿಗೆ ಬಿಗ್ ಮೂವ್ಮೆಂಟ್ ಬರುತ್ತೆ. ಸೊ ನಾನು ಇಲ್ಲೆಲ್ಲ ಟ್ರೇಡ್ ಮಾಡ್ತೀನಿ ನೋಡಿ. ಈ ಕ್ಯಾಂಡಲ್ 1340 ಅಂದರೆ 1 ಗಂಟೆ 40 ನಿಮಿಷ ಕಾಲ್ ಸೈಡು. 1 ಗಂಟೆ 40 ನಿಮಿಷಕ್ಕೆ ಕಾಲ್ ಸೈಡ್ ನೋಡಿದಾಗ ನೋಡಿ ಏನಾಗಿದೆ ಅಂತ ನೋಡೋಣ. ಸೊ 1 ಗಂಟೆ 40 ನಿಮಿಷ ನೋಡಿ, ಇದು 1340 ನೋಡಿ. ಈ ಕ್ಯಾಂಡಲ್ ಅರೌಂಡ್ ನಿಮಗೆ ನೆಕ್ಸ್ಟ್ ಕ್ಯಾಂಡಲಲ್ಲಿ ನೀವು ಟ್ರೇಡ್ ತೊಗೊಂಡಾಗ 160 ಅಥವಾ 170 ಅರೌಂಡ್ ತೊಗೊಂಡಾಗ ನೋಡಿ 180 ನೋಡಿ, ಅರೌಂಡ್ ನಿಮಗೆ 10 ಪಾಯಿಂಟ್ಸ್ ಈಸಿಯಾಗಿ ಕ್ಯಾಪ್ಚರ್ ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಟಚ್ ಆಗೋವರೆಗೂ ನೀವು ಟ್ರೇಡಲ್ಲೇ ಇರಬೇಕು. ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಇಲ್ಲಿಂದ ಇಲ್ಲಿಗೆ ಟಚ್ಚಲ್ಲಿ ಇರಬೇಕಾದ್ರೆ ಟ್ರೇಡರ್ ಅಟ್ಲೀಸ್ಟ್ ನಿಮಗೆ 5 ಪಾಯಿಂಟ್ಸ್ ಆದರೂ ಸಿಕ್ಕಿರುತ್ತೆ. ನಿಮ್ಗೆ ಇಲ್ಲೇ ಎಂಟ್ರಿ ತೊಗೊಂಡಾಗ 170 ಎಂಟ್ರಿ ತೊಗೊಳ್ಳಿ, 167 ಅಥವಾ 170 ಎಂಟ್ರಿ ತೊಗೊಂಡಾಗ 5ರಿಂದ 10 ಪಾಯಿಂಟ್ ಈಸಿ ಟ್ರೇಡ್ ಇದು. ಈ ಒಂದು ಟ್ರೇಡು ಈ ಒಂದು ಲೆವೆಲಲ್ಲೇ ಇದೆ ಮಾರ್ಕೆಟು. ಮಾರ್ಕೆಟ್ ಫಾಲಿಂಗ್ ಕನ್ಫರ್ಮೇಷನ್ ಬೇಕಾಗಿತ್ತು, ಹೌದಾ. ಮಾರ್ಕೆಟ್ ಫಾಲಿಂಗ್ ಕನ್ಫರ್ಮೇಷನ್ ಅಂದಾಗ ಪುಟ್ ಸೈಡ್ ನೋಡ್ತಾ ಇದ್ದಾಗ ನೋಡಿ, ಪುಟ್ ಸೈಡು 17,700 ಪುಟ್ ನೋಡಿ. ಇಲ್ಲೆಲ್ಲೋ ಒಂದು ಬಿಗ್ ಕ್ಯಾಂಡಲ್ ಫಾಲ್ ಆಯಿತು, ಬ್ರೇಕ್ಔಟ್ ಆಯಿತು. ನಮ್ಮ ಒಂದು ಟ್ರೆಂಡ್ ಲೈನು ಆಗ ಬ್ರೇಕ್ಔಟ್ ಆಯಿತು. ಟ್ರೆಂಡ್ ಲೈನಿಂದ ಒಂದು ಮೇಲ್ ಬ್ರೇಕ್ಔಟ್ ಆಗಬೇಕು, ಒಂದು ಕೆಳಗೆ ಬ್ರೇಕ್ಔಟ್ ಆಗಬೇಕು. ಇಟ್ಸ್ ಎ ಟ್ರಯಾಂಗಲ್ ಪ್ಯಾಟ್ರನ್, ಈಸಿ ಟ್ರಯಾಂಗಲ್ ಪ್ಯಾಟ್ರನ್. ಸೊ ಇಲ್ಲೆಲ್ಲೋ ಬ್ರೇಕ್ಔಟ್ ಆಗ್ತಾ ಇರ್ಬೇಕಾರೆ ಇಲ್ಲೆಲ್ಲೋ ಈಸಿಯಾಗಿ ನಿಮಗೆ ಮಿಡಲಲ್ಲಿ ಟ್ರೇಡ್ ತೊಗೊಬೇಕು. ಅರೌಂಡ್ ಇಲ್ಲೇ 191 ಅರೌಂಡ್ ತೊಗೊಂಡಾಗ ನೋಡಿ, ಇಲ್ಲಿಂದ ನಿಮಗೆ 5ರಿಂದ 10 ಪಾಯಿಂಟ್ ಅಂತೂ ಕ್ಯಾಪ್ಚರ್ 100% ಸಿಕ್ಕಿರುತ್ತೆ. ಇಷ್ಟು ದೊಡ್ಡ ಮೂಮೆಂಟ್ ಆದಾಗ ಫಾಲ್ ಆಗಲೇಬೇಕು ನೋಡಿ, ಹೌದಾ. ಮತ್ತೆ ಲೆವೆಲಲ್ಲಿ 17,550 ಲೆವೆಲಿಗೆ ಟಚ್ ಆಯಿತು. ನೇನು 500 ಟಚ್ ಆಗಬೇಕಾಯ್ತು, ಆಗಲಿಲ್ಲ. ಇಲ್ಲಿ ರಿವರ್ಸ್ ತೊಗೊಳ್ತಾ ಇತ್ತು. ರಿವರ್ಸ್ ತೊಗೊಳ್ಬೇಕಾದ್ರೆ ಈಸಿ ಟ್ರೇಡು 15 ಗಂಟೆ 10 ನಿಮಿಷ ಅಂದರೆ 3 ಗಂಟೆ 10 ನಿಮಿಷದಲ್ಲಿ ಕಾಲ್ ಸೈಡ್ ನೋಡಿದಾಗ ಏನಾಗಿರುತ್ತೆ, 3 ಗಂಟೆ 10 ನಿಮಿಷ ನೋಡಿ. ಈ ಟ್ರೇಡು, ಈ ಒಂದು ಕ್ಯಾಂಡಲ್ ಟ್ರೇಡು ಮತ್ತೆ ಇಲ್ಲಿ 160 ಅರೌಂಡು ಅಥವಾ 161 ಅರೌಂಡ್ ನೀವು ತೊಗೊಂಡಿದ್ರೆ ಅಥವಾ ಇನ್ನೂ ಕೆಳಗೆ ತೊಗೊಂಡಿದ್ರೆ ನೋಡಿ ಈಸಿಯಾಗಿ 10 ಪಾಯಿಂಟ್ಸ್. ಇದನ್ನೇ ಲೆವೆಲ್ಸ್ ಟ್ರೇಡ್ ಅಂತ ಕರೀತಾರೆ. ಅರ್ಥ ಆಯ್ತಾ? ನಿಮಗೆ ಅರ್ಥ ಆಗಿಲ್ಲದೆ ಇರ್ಬೋದು. ಸ್ವಲ್ಪ ವಿಡಿಯೋನ 5-10 ಸತಿ ನೋಡಿ ನಾನು ಏನು ಹೇಳಿದೆ ಅಂತ, ನಿಮಗೆ ಅರ್ಥ ಆಗುತ್ತೆ ನೋಡಿ. ಟ್ರೇಡ್ ನೋಡಿ, ಈಗ ಹೋಯ್ತಾ ಬಂತಾ, ಹೋಯ್ತಾ ಬಂತಾ, ಹೋಯ್ತಾ ಬಂತಾ, ಹೋಯ್ತಾ ನೋಡಿ, ಬಂತು ಮತ್ತೆ ಹೋಯ್ತು. ಸೊ ನೋಡಿ, ಈಸಿ ಟ್ರೇಡ್, ಇಟ್ಸ್ ಎ ಈಸಿ ಟ್ರೇಡ್. ನೀವು ಡೌನ್ ಟ್ರೆಂಡೇ ನಾನು ನೋಡಿರ್ತೀನಿ ಅಂದ್ರೂ ಈಸಿ ಟ್ರೇಡ್ ನೋಡಿ. ಇದನ್ನೇ
ಒಂದು ಲೆವೆಲ್ಸ್ ಹಾಕ್ಕೊಟ್ಟಿರ್ತೀವಿ. ಮೇಲೆ ಅಪ್ ಸೈಡ್ ಒಂದು ಲೆವೆಲು, ಮಿಡಲ್ ಒಂದು ಲೆವೆಲು, ಡೌನ್ ಒಂದು ಲೆವೆಲು. ಸೊ ಯಾವುದೋ ಒಂದು ಲೆವೆಲ್ಸ್ ಟ್ರೇಡಲ್ಲಿ, ಅದೇ ಟ್ರೇಡಲ್ಲಿ ಲೆವೆಲ್ಸಲ್ಲಿ ಟ್ರೇಡ್ ಆಗ್ತಿರ್ಬೇಕಾದ್ರೆ ನಿಮಗೆ ಕನ್ಫರ್ಮೇಷನ್ ಮಾಡಿಕೊಂಡು ಕ್ಯಾಂಡಲ್ ನೋಡಿಕೊಂಡು ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡಬೇಕು. ಓಕೆನಾ? ಸೊ ಇಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ನೋಡಿ 17,700 ಕೊಟ್ಟಿದ್ರು. 17,700 ಕೊಟ್ಟಿರ್ಬೇಕಾದ್ರೆ 145 ಸ್ಟ್ರಾಟಜಿ ಪ್ರಕಾರ ನಾವು ಇದನ್ನು ತೊಗೊಂಡಿದ್ವಿ. 17,750 ಪುಟ್ಟು, 17,600 ಕಾಲು ಎಂಟ್ರಿ ಸಿಕ್ತು ಅಂತ ಹೇಳಿದ್ರು. ಸೊ ಎಂಟ್ರಿ ಸಿಕ್ಕಿದಾಗ ನೋಡಿ ಹೈ ಬಂದೆ 194 ಬ್ರೇಕ್ ಆದಾಗ ಆ ಲೆವೆಲ್ಸ್ ನೋಡಿ, ಇಲ್ಲಿ ಅರೌಂಡ್ 17,700 ಲೆವೆಲ್ಸಲ್ಲಿ ಇದೆ. ನಿಮಗೆ 20 ಪಾಯಿಂಟ್ಸಲ್ಲಿ ಮಾರ್ಕೆಟ್ ನಿಮಗೆ ಟಾರ್ಗೆಟ್ ಹಿಟ್ ಮಾಡಲ್ಲ, ಹೌದಾ? ಮಾರ್ಕೆಟ್ ನೋಡಿ 190 ಕ್ರಾಸ್ ಆಗ್ತಾ ಇದೆ, ನಿಮಗೆ ಟಾರ್ಗೆಟ್ ಬಂದು 220 ಈಸಿಯಾಗಿ ಹೋಗಬೇಕು ಅಂದರೆ ನಿಮಗೆ ಈ ಒಂದು ಲೆವೆಲ್ಸ್ ಇಲ್ಲಿದೆ. 17,700 ಲೆವೆಲ್ಸ್ ನೋಡಿ, 17,700 ಲೆವೆಲ್ಸ್ ಕೊಟ್ಟಿದ್ದೆ. 17,700 ಲೆವೆಲ್ಸ್ ನೋಡಿ, ಈ ಒಂದು ಲೆವೆಲ್ ಹತ್ತಿರ ಇರೋದ್ರಿಂದ ನೀವು ನೋಡ್ಕೊಳ್ಬೇಕು ಟ್ರೇಡ್ ಮಾಡಬೇಕಾ ಬೇಡವಾ ಅಂತ. ಕಾಲ್ ಸೈಡು 17,700 ಕರೆಕ್ಟಾಗಿ ಟಚ್ ಆಗಿ ಅಥವಾ ಅದ್ರ ಮೇಲೆ ಸ್ವಲ್ಪ ಸ್ಪೈಕ್ ಹೋಗ್ಬಿಟ್ಟು ಮಾರ್ಕೆಟ್ ಫಾಲ್ ಆಗಿದ್ದರೆ ನಿಮ್ಗೆ ಇಲ್ಲಿ 17,700 ಅರೌಂಡ್ ನಿಮಗೆ 204 ಅಥವಾ 210 ಅಷ್ಟೇ ಹೋಗ್ತಾ ಇದ್ದಿದ್ದು ಮಾರ್ಕೆಟು. ಅಷ್ಟು ಹೋಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅಷ್ಟೇ ಹೋಗಿ ವಾಪಸ್ ಬರ್ತಾಯಿತ್ತು. ಸೊ ನಮಗೆ ಲೆವೆಲ್ಸು ನೋಡಿಕೊಂಡು ಟ್ರೇಡ್ ಮಾಡೋದು ಇದನ್ನೇ. ಅರ್ಥ ಆಯ್ತಾ? 17,700 ಇದೆ, 17,630 ಮತ್ತು 17,600 ನೋಡಿ, ಅಲ್ಲಿಂದ ಫಾಲ್ ಆಗಿದ್ದು 17,600ಗೆ ಬಿತ್ತು. ಈ ಲೆವೆಲ್ಸಲ್ಲಿ ನೀವು ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀರಾ, ಹೌದಾ? ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀರಾ ನೋಡಿ, ಹಿಟ್ ಆಗಿದೆ. ಪುಟ್ ಸೈಡ್ ಟ್ರೇಡ್ ಮಾಡಿರೋದಕ್ಕೆ ನಿಮ್ಗೆ ಈಸಿಯಾಗಿ ಹಿಟ್ ಆಗಿದೆ ನೋಡಿ. ದಿಸ್ ಇಸ್ ಎ ಟ್ರೇಡ್. ಇಲ್ಲೆಲ್ಲೋ 190ಗೆ ಎಂಟ್ರಿ ಸಿಕ್ತು, ಈಸಿಯಾಗಿ 200 220 ಟಚ್ ಆಯಿತು. ಬಟ್ ನಾನು 13 ಪಾಯಿಂಟ್ಸ್ ಮಾತ್ರ ಕ್ಯಾಪ್ಚರ್ ಮಾಡಿದೆ ಇದರಲ್ಲಿ. ಎಕ್ಸಾಕ್ಟ್ 13 ಪಾಯಿಂಟ್ಸ್ ಮತ್ತೆ ಹಿಟ್ಟಾಗಿ ಬರ್ತಾಯಿತ್ತು, ಮೇಲೆ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈಸಿಯಾಗಿ ನಾನು 13 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ. ಸೊ ಇದು ನನ್ನ ಟ್ರೇಡ್ ಅಷ್ಟೇ. ಸೊ ಇದನ್ನ ನೀವು ಲೆವೆಲ್ಸ್ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ನಾನು ಕೂಡ ಹಾಗೆ ಮಾಡೋದು ಟ್ರೇಡು. ಸೊ ನಾನು ಲೆವೆಲ್ಸ್